ಎಲ್ಲ ಕೆಲಸ ನಡೀತಾ ಇರೋದು ನೋಡಿ ಬರ್ತಿರೋದು. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗೇ ಇರ್ತೀರಾ. ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಏನಾದರೂ ಸಣ್ಣದಾಗಿ ಪರ್ಚೇಸ್ ಮಾಡೋಣ ಅಂತ ಹೊರಟಿದ್ದೀವಿ. ದೊಡ್ಡದಾಗಿ ಏನೂ ತೊಗೊಳ್ಳೋದಿಲ್ಲ, ಜಸ್ಟ್ ಹಾಗೆ ಏನಾದರೂ ತೊಗೊಳ್ಳೇಬೇಕು ಅಂತ ಹೋಗ್ತಾ ಇದ್ದೀವಿ. ಮನೇಲಿ ಆಲ್ರೆಡಿ ತುಂಬ ಕೆಲಸ ನಡೀತಾ ಇದೆ, ಕಾಣಿಸ್ತಿರ್ಬೋದು ಅಲ್ಲೆಲ್ಲ ಕೆಲಸ ನಡೀತಾ ಇರೋದು. ಅದನ್ನೆಲ್ಲ ಬಿಟ್ಟು ಅವ್ರಿಗೆಲ್ಲ ಊಟಕ್ಕೆ ಅಡುಗೆಗಳೆಲ್ಲ ಮಾಡಿ ನಾನು ನನ್ನ ತಂಗಿ ಹೊರಟಿದ್ದೀವಿ. ಇವತ್ತು ಸಂಡೇ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗೋ ಟೈಮ್ ಆಗಿದೆ, ಹಾಗಾಗಿ ಬೇಗ ಹೊರಡಬೇಕು. ಅವಳಲ್ಲಿ ಬರ್ತಾ ಇದ್ದಾಳೆ ನೋಡಿ, ಅವಳು ಬರ್ತಿರೋದು. ಈಗ ನಾನು ಅವಳು ಹೊರಡ್ತಾ ಇದ್ದೀವಿ. ನಮ್ಮ ಊರು ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ? ಬ್ಯಾಂಗ್ಳೂರಲ್ಲಿ ಪೊಲ್ಯೂಷನು, ಟ್ರಾಫಿಕ್ ಮಧ್ಯೆ ಇದು ಈ ಥರ ಬಂದಾಗ ಮನಸ್ಸಿಗೇನೋ ಒಂಥರ ನೆಮ್ಮದಿ. ಈ ರೋಡ್ಗಳಲ್ಲೆಲ್ಲ ನಮ್ಮ ಮೆಮೊರೀಸ್ ಇದೆ. ನಾವು ಸ್ಕೂಲ್ಗೆ ಹೋಗಿದ್ದು, ಕಾಲೇಜ್ಗೆ ಹೋಗಿದ್ದೆಲ್ಲ, ಇದೆಲ್ಲ ನಾವು ಓದಿರುವಂತಹ ಸ್ಕೂಲು. ನನ್ನ ಮಗ ಕೂಡ ಓದಿದ್ದಾನೆ ಸೆಂಟ್ ಜೋಸೆಫ್ ಪಬ್ಲಿಕ್ ಸ್ಕೂಲ್ನಲ್ಲಿ. ಹಾಗೆ ಮುಂದಕ್ಕೆ ದೀಪ್ತಿ ಸರ್ಕಲ್ ಬರುತ್ತೆ. ಇಲ್ಲಿ ಬಂದಾಗ ಸಾಕಷ್ಟು ಮೆಮೊರೀಸ್ ಇದೆ, ಯಾಕಂದರೆ 8th 9th 10th ದೀಪ್ತಿ ಸ್ಕೂಲ್ನಲ್ಲಿ ಓದಿರೋದ್ರಿಂದ. ಇದು ನೋಡಿ ದೀಪ್ತಿ ಸರ್ಕಲ್. ಸ್ಟ್ರೈಟ್ ಹೋದರೆ ಎನ್ನಾರ್ಪುರ, ಈ ಕಡೆ ತಿರುಗಿದ್ರೆ ನಾವು ಶಿವಮೊಗ್ಗ ರೋಡ್ಗೆ ಜಾಯ್ನ್ ಆಗ್ತೀವಿ. ಇದು ನಮ್ಮ ಫೇಮಸ್ ಪುಷ್ಪ ಹಾಸ್ಪಿಟಲ್. ಅಲ್ಲಿಂದ ಮುಂದಕ್ಕೆ ಎನ್ನಾರ್ಪುರ ಬಂದಿದ್ವಿ. ಸರ್ಕಲ್ ಇದೆ, ಸ್ಟ್ರೈಟು ಬಸ್ ಸ್ಟ್ಯಾಂಡ್ ಇದೆ. ಸೊ ಈ ಕಡೆ ತಿರುಗಿದ್ರೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿನೇ ದಿಯಾ ಜ್ಯುವೆಲರ್ಸ್ ಇದೆ, ಅಲ್ಲಿ ಹೋಗಿದ್ವಿ ನಾವು. ಮನೇಲಿ ಅಷ್ಟು ಕೆಲಸ ಇದ್ರೂ ನಾನು ನನ್ನ ತಂಗಿ ಕೆಲಸ ಇದೆ ಹೊರಗಡೆ 1 hourಗೆ ಬಂದುಬಿಡ್ತೀವಿ ಅಂತ ಬಂದಿದ್ದೀವಿ. ಮನೇಲಿ ಹೇಳಿಲ್ಲ ಇದಕ್ಕೆ ಹೋಗಿರೋದಂತ. ನನ್ನ ತಂಗಿಗೆ ಒಂದು ಆಸೆ, ನಮ್ಮಮ್ಮಂಗೆ ಏನಾದರೂ ಕೊಡಿಸ್ಬೇಕು ಅಂತ. ಮಮ್ಮಿ ಹತ್ರ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸ್ ಇದೆ. ಈ ಥರದ್ದೊಂದು ನ್ಯೂ ಡಿಸೈನ್ ಇದು ಅವಾಗಿಂದ ತೊಗೋಬೇಕಂತ ಇದ್ದರು, ಬಟ್ ಇರಲಿಲ್ಲ, ಅದಕ್ಕೆ ಟ್ರೈ ಮಾಡ್ತಾಯಿದ್ರು, ತೊಗೊಳ್ಳೋಕ್ಕಾಗ್ತಾ ಇರಲಿಲ್ಲ. ಬೇರೆ ಎಲ್ಲ ತೊಗೊಳ್ಳೋದ್ರಲ್ಲಿ, ಮನೆ ಕೆಲಸದಲ್ಲಿ ಇದರಲ್ಲೆಲ್ಲ ಬ್ಯುಸಿ ಆಗಿಬಿಟ್ರು. ಹಾಗಾಗಿ ಇಂಥ ದಿನ ಒಂದು ಒಳ್ಳೇದಲ್ವಾ, ಸೊ ಏನಾದರೂ ಒಂದು ತೊಗೊಂಡು ಹೋಗೋಣ, ಸಣ್ಣದಾದರೂ ಪರವಾಗಿಲ್ಲ, ಅವರು ಸಂತೋಷವಾಗಿರ್ತಾರೆ ಅನ್ನೋದಾದರೆ ತೊಗೊಳ್ಳೋಣ ಅಂತ ಹೇಳಿದ್ಲು. ಸೊ ಹಾಗಾಗಿ ಬಂದ್ವಿ. ಇಷ್ಟ ಆಯಿತು, ಸೇಮ್ ಡಿಸೈನ್ ಕೂಡ ಇತ್ತು, ಹಾಗಾಗಿ ತೊಗೊಂಡೋದ್ವಿ. ಅಲ್ಲಿ ಶಾಪಲ್ಲಿ ಇದ್ದವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ನಮಗೆಲ್ಲ ಡಿಸೈನ್ಸ್ ಎಲ್ಲ ತೋರಿಸಿದ್ರು. ಗೋಲ್ಡ್ ರೇಟ್ ಅಂತೂ ತುಂಬ ಜಾಸ್ತಿ ಆಗಿದೆ, ಹಾಗಂತ ತೊಗೊಳ್ದೇ ಇರಲಿಕ್ಕೂ ಆಗಲ್ಲ. ಕೆಲವೊಂದು ಖುಷಿನ, ಕೆಲವೊಂದು ಸಂತೋಷನ ನಾವು ಹಂಚ್ಕೋಬೇಕಂದ್ರೆ ಇಂಥದ್ದು ಒಂದು ಇರಬೇಕಾಗುತ್ತೆ. ತಗೊಂಡ್ವಿ, ನಾವು ಕೂಡ ತಗೊಳ್ತಿಲ್ಲ ಅಂತಲ್ಲ, ತಗೊಳ್ತಾನೆ ಇರ್ತೀವಿ. ಪಕ್ಕದಲ್ಲಿನೇ ಮೀಟ್ ಆ್ಯಂಡ್ ಈಟ್ ಅಂತ ಒಂದು ಫುಡ್ ಕೋರ್ಟ್ ಇತ್ತು, ಅಲ್ಲಿ ಕೂಡ ಹೋದ್ವಿ. ಚೆನ್ನಾಗಿತ್ತು ಫುಡ್ಡೆಲ್ಲ. ಇವರು ನನ್ನ ಫ್ರೆಂಡ್ ಆಯಿತಾ, ಕಾಲೇಜ್ ಮೇಟ್ ಅವರು. ಹಾಗೆ ಓವರಾಲ್ ನೋಡಿ ನಮ್ಮ ಎನ್ನಾರ್ಪುರದಲ್ಲೂ ಈ ಥರದ್ದಿದೆ. ಯಾರಾದರೂ ಬಂದರೆ ಇಲ್ಲಿ ಹೋಗ್ಬೋದು, ಖಂಡಿತ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ನಾನು ನನ್ನ ತಂಗಿ ಮಸ್ಕ್ ಮೆಲನ್ ಜ್ಯೂಸ್ ತೊಗೊಂಡು ಕುಡಿದ್ವಿ ಅಲ್ಲೇ. ಮತ್ತು ಮನೆಗೆ ಏನು ಬೇಕೋ ಅದನ್ನು ಪಾರ್ಸೆಲ್ ತೊಗೊಂಡೋದ್ವಿ. ನಾವಿಬ್ಬರು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಆಫ್ಟರ್ ಎ ಲಾಂಗ್ ಟೈಮ್ ಅಲ್ವಾ ಮೀಟ್ ಆಗಿರೋದು, ಸೊ ಹಾಗಾಗಿ ಸ್ವಲ್ಪ ಹೊತ್ತಲ್ಲ, ಒಂದು 1/2 hour ಏನೋ ಮಾತಾಡಿದ್ವಿ. ಕೊನೆಗೂ ಪಾರ್ಸೆಲ್ ಸಿಕ್ತು, ತಗೊಂಡು ಹೊರಟ್ವಿ. ಯಾಕಂದರೆ ತುಂಬ ಟೈಮ್ ಆಯಿತು, ಮನೇಲಿ ಕೂಡ ಕೆಲಸ ನಡೀತಾ ಇದೆ. ಮಮ್ಮಿಗೆ ನಾವು ಇಯರಿಂಗ್ಸ್ ತೊಗೊಂಡ್ವಿ, ಇದೆ ಅದು. ಆಮೇಲೆ ಸಂಜೆ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮಮ್ಮಿಗೆ ಹಾಕ್ಕೊಳ್ಳಿ ಅಂತ ತಂದುಕೊಟ್ಲು. ಆಮೇಲೆ ಮಮ್ಮಿ ಹಾಕಿದ್ದು ಸರಿ ಆಗಲಿಲ್ಲ ಅಂತ ನನ್ನ ತಂಗಿನೇ ಮಮ್ಮಿಗೆ ಹಾಕ್ತಾ ಇದ್ದಾಳೆ. ಮಮ್ಮಿಗಂತೂ ಶಾಕ್ ಕೂಡ ಇತ್ತು, ಇಷ್ಟು ಕಾಸ್ಟ್ಲಿ ಗಿಫ್ಟು ತಗೊಳ್ತೀವಿ ಅಂತ ಅವ್ರು ಅಂದ್ಕೊಂಡೇ ಇರಲಿಲ್ಲ. ತಂದಮೇಲೆ ಅಂತೂ ತುಂಬ ಖುಷಿಪಟ್ಟರು, ಬಟ್ ಆ ವಿಡಿಯೋನ ಎಲ್ಲೂ ತೆಗಿಲಿಲ್ಲ. ಮಧ್ಯಾಹ್ನ ತುಂಬ ಚೆನ್ನಾಗಿದ್ದರಿಂದ ನಾನು ವಿಡಿಯೋ ಮಾಡಲಿಲ್ಲ. ಮಮ್ಮಿಗಂತೂ ಇಯರಿಂಗ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು, ಅವ್ರು ಖುಷಿಯಾಗಿದ್ದರೆ ನಮಗಷ್ಟೇ ಸಾಕಲ್ವಾ. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.